ರಾಮದೇವರ ಬೆಟ್ಟದ ಅಭಿವೃದ್ಧಿಗೆ ಈ ಬಾರಿ ಬಜೆಟ್ ನಲ್ಲಿ ನಾವು ಹಣ ಮೀಸಲಿಡೋದಕ್ಕೆ ನಾವು ಮುಖ್ಯಮಂತ್ರಿಗಳನ್ನ ಒತ್ತಾಯ ಮಾಡ್ತೇವೆ ಅಂತ ಶಾಸಕರು ಸಂಸದರು ಕೂಡ ಹೇಳಿದ್ರು. ಆದ್ರೆ ₹1 ಹಣ ಕೂಡ ರಾಮದೇವರ ಬೆಟ್ಟದ ಅಭಿವೃದ್ಧಿಗೆ ಬಿಡುಗಡೆ ಅದು ಬಹುಶಃ ಈ ಜನವರಿ 22ನೇ ತಾರೀಕು ನನ್ನ ಹುಟ್ಟುಹಬ್ಬದ ದಿನ ಏನ್ ರಾಮ ಮಂದಿರ ಅವತ್ತು ಲೋಕಾರ್ಪಣೆ ಆಯ್ತು, ಅದನ್ನ ಪಾಪ ಕಾಂಗ್ರೆಸ್ ಪಕ್ಷದವ್ರಿಗೆ ತಡ್ಕೊಳಕ್ ಆಗ್ಲಿಲ್ಲ. ಹಾಗಾಗಿ ಸುಮ್ಮನೆ ಜನಗಳಿಗೆ ಇವತ್ತು ಗಾಳಿನಲ್ಲಿ ಗುಂಡು ಹೊಡಿತಕ್ಕಂಥ ಮಾತುಗಳನ್ನ ಸಾಮಾನ್ಯವಾಗಿ ಆಡ್ತಕ್ಕಂಥದ್ದು ಕಾಂಗ್ರೆಸ್ ಪಕ್ಷ. ಹಾಗಾಗಿ ಇವತ್ತು ನೀವೇ ಪ್ರಶ್ನೆ ಮಾಡಿ, ಇದಾರಲ್ಲ ಶಾಸಕರು ಗೆಲ್ಸಿದಾರಲ್ಲ ಜನ, ಮಾಗಡಿ ಶಾಸಕರು ಇದಾರಲ್ಲ ಜಿಲ್ಲೆನಲ್ಲಿ, ಪ್ರಶ್ನೆ ಮಾಡಿ ಅವ್ರಿಗೆ, ಕೇಳಿ ಅವ್ರಿಗೆ. ರಾಮದೇವರ ಬೆಟ್ಟದ ಅಭಿವೃದ್ಧಿಗೆ ಈ ಬಾರಿ ಬಜೆಟ್ ನಲ್ಲಿ ನಾವು ಹಣ ಮೀಸಲಿಡೋದಕ್ಕೆ ನಾವು ಮುಖ್ಯಮಂತ್ರಿಗಳನ್ನ ಒತ್ತಾಯ ಮಾಡ್ತೇವೆ ಅಂತ ಶಾಸಕರು ಸಂಸದರು ಕೂಡ ಹೇಳಿದ್ರು. ಆದ್ರೆ ₹1 ಹಣ ಕೂಡ ರಾಮದೇವರ ಬೆಟ್ಟದ ಅಭಿವೃದ್ಧಿಗೆ ಬಿಡುಗಡೆ ಅದು ಬಹುಶಃ ಈ ಜನವರಿ 22ನೇ ತಾರೀಕು ನನ್ನ ಹುಟ್ಟುಹಬ್ಬದ ದಿನ ಏನ್ ರಾಮ ಮಂದಿರ ಅವತ್ತು ಲೋಕಾರ್ಪಣೆ ಆಯ್ತು, ಅದನ್ನ ಪಾಪ ಕಾಂಗ್ರೆಸ್ ಪಕ್ಷದವ್ರಿಗೆ ತಡ್ಕೊಳಕ್ ಆಗ್ಲಿಲ್ಲ. ಹಾಗಾಗಿ ಸುಮ್ಮನೆ ಜನಗಳಿಗೆ ಇವತ್ತು ಗಾಳಿನಲ್ಲಿ ಗುಂಡು ಹೊಡಿತಕ್ಕಂಥ ಮಾತುಗಳನ್ನ ಸಾಮಾನ್ಯವಾಗಿ ಆಡ್ತಕ್ಕಂಥದ್ದು ಕಾಂಗ್ರೆಸ್ ಪಕ್ಷ. ಹಾಗಾಗಿ ಇವತ್ತು ನೀವೇ ಪ್ರಶ್ನೆ ಮಾಡಿ, ಇದಾರಲ್ಲ ಶಾಸಕರು ಗೆಲ್ಸಿದಾರಲ್ಲ ಜನ, ಮಾಗಡಿ ಶಾಸಕರು ಇದಾರಲ್ಲ ಜಿಲ್ಲೆನಲ್ಲಿ, ಪ್ರಶ್ನೆ ಮಾಡಿ ಅವ್ರಿಗೆ, ಕೇಳಿ ಅವ್ರಿಗೆ. ರಾಮದೇವರ ಬೆಟ್ಟದ ಅಭಿವೃದ್ಧಿಗೆ ಈ ಬಾರಿ ಬಜೆಟ್ ನಲ್ಲಿ ನಾವು ಹಣ ಮೀಸಲಿಡೋದಕ್ಕೆ ನಾವು ಮುಖ್ಯಮಂತ್ರಿಗಳನ್ನ ಒತ್ತಾಯ ಮಾಡ್ತೇವೆ ಅಂತ ಶಾಸಕರು ಸಂಸದರು ಕೂಡ ಹೇಳಿದ್ರು. ಆದ್ರೆ ₹1 ಹಣ ಕೂಡ ರಾಮದೇವರ ಬೆಟ್ಟದ ಅಭಿವೃದ್ಧಿಗೆ ಬಿಡುಗಡೆ ಅದು ಬಹುಶಃ ಈ ಜನವರಿ 22ನೇ ತಾರೀಕು ನನ್ನ ಹುಟ್ಟುಹಬ್ಬದ ದಿನ ಏನ್ ರಾಮ ಮಂದಿರ ಅವತ್ತು ಲೋಕಾರ್ಪಣೆ ಆಯ್ತು, ಅದನ್ನ ಪಾಪ ಕಾಂಗ್ರೆಸ್ ಪಕ್ಷದವ್ರಿಗೆ ತಡ್ಕೊಳಕ್ ಆಗ್ಲಿಲ್ಲ. ಹಾಗಾಗಿ ಸುಮ್ಮನೆ ಜನಗಳಿಗೆ ಇವತ್ತು ಗಾಳಿನಲ್ಲಿ ಗುಂಡು ಹೊಡಿತಕ್ಕಂಥ ಮಾತುಗಳನ್ನ ಸಾಮಾನ್ಯವಾಗಿ ಆಡ್ತಕ್ಕಂಥದ್ದು ಕಾಂಗ್ರೆಸ್ ಪಕ್ಷ. ಹಾಗಾಗಿ ಇವತ್ತು ನೀವೇ ಪ್ರಶ್ನೆ ಮಾಡಿ, ಇದಾರಲ್ಲ ಶಾಸಕರು ಗೆಲ್ಸಿದಾರಲ್ಲ ಜನ, ಮಾಗಡಿ ಶಾಸಕರು ಇದಾರಲ್ಲ ಜಿಲ್ಲೆನಲ್ಲಿ, ಪ್ರಶ್ನೆ ಮಾಡಿ ಅವ್ರಿಗೆ, ಕೇಳಿ ಅವ್ರಿಗೆ.